ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡದಲ್ಲಿ ಮುಂದುವರೆದಿದೆ ಹತ್ಯಾ ಸರಣಿ. ಬಿಜೆಪಿ ಅವಧಿಯಲ್ಲಿ 3, ಕಾಂಗ್ರೆಸ್ ಅವಧಿಯಲ್ಲೂ ಕೂಡ 3 ಬಲಿಯ. ಸರ್ಕಾರದ 2 ವರ್ಷಗಳ ಅವಧಿಯಲ್ಲಿ 3 ಕೊಲೆಯಾಗಿದೆ. ಕರಾವಳಿ ಭಾಗದಲ್ಲಿ ಹತ್ಯಾ ಸರಣಿ ಮುಂದುವರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸುವ ರೀತಿ ಒಂದಾದ ನಂತರ ಒಂದು ಸರಣಿಯ ಹತ್ಯೆಗಳು ನಡೆದಿರುವಂತದ್ದು. ಬಿಜೆಪಿ ಅವಧಿಯಲ್ಲಿ 3 ಕೊಲೆಯಾಗಿದೆ, ಕಾಂಗ್ರೆಸ್ ಅವಧಿಯಲ್ಲೂ ಕೂಡ 3 ಕೊಲೆಯಾಗಿದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳು ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಈ ಅವಧಿಯಲ್ಲಿ 3 ಕೊಲೆಗಳಾಗಿರುವಂತದ್ದು. ಕರಾವಳಿಯಲ್ಲಿ ಹಳ್ಳ ಹಿಡಿದಿದೆ ಕಾನೂನು ಸುವ್ಯವಸ್ಥೆ. ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಮಾಯಕರ ಬಲಿಯಾಗ್ತಾ ಇದೆ. ಕೋಮು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರಾದ ನಂತರ ಒಬ್ರು ಬಲಿಯಾಗ್ತಿದೆ. ಇಲ್ಲಿ ಅಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ. ಅಮಾಯಕರ ಬಲಿ ತಡೆಯುವಲ್ಲಿ ಕೈ ಸರ್ಕಾರ ವಿಫಲವಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಮತೀಯ ಸಂಘರ್ಷಗಳಿಗೆ ಕೊನೆ ಯಾವಾಗ ಪೊಲೀಸ್ ಸ್ಟಾಪ್ ಇಡ್ಲಾಗುತ್ತೆ, ಮುಕ್ತಿ ಯಾವಾಗ? ಹಾಗಿದ್ರೆ ಮತೀಯ ಸಂಘರ್ಷಕ್ಕೆ ಅಮಾಯಕರು ಬಲಿಯಾಗ್ತಿದ್ದಾರೆ. ನೀನ್ ಹಿಂದೂ, ನೀನ್ ಮುಸ್ಲಿಂ, ಈತ ಹಿಂದೂ ಕಾರ್ಯಕರ್ತನನ್ನ ಕೊಂದ, ಈತ ಮುಸ್ಲಿಂರನ್ನ ಕೊಂದ ಎನ್ನುವ ಮುಖಾಂತರವಾಗಿ ಮತೀಯ ಸಂಘರ್ಷಗಳು ದಿನದಿಂದ ದಿನಕ್ಕೆ ಪ್ರಚೋದನಕಾರ ವಿಚಾರಗಳಿಗೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟು ಹೋಗ್ಬಿಟ್ಟಿದೆ. ಕೋಮು ಪ್ರಚೋದಕ ಭಾಷಣಗಳು ಕೂಡ ಕಡಿವಾಣ ಹಾಕೋ ವಿಚಾರವಾಗಿ ಕಠಿಣವಾದಂತ ನಿರ್ಧಾರಗಳಿಲ್ಲ. ನೋಡಿ, ಒಂದು ಮುಸ್ಲಿಂ ಸಮುದಾಯದಲ್ಲಿ ಧರ್ಮ ಪರಿಪಾಲನೆ ಹೆಚ್ಚಾಗಿರುತ್ತೆ. ಅವರ ಧರ್ಮಗುರುಗಳ ಭಾಷಣಗಳಿಗೆ, ಆ ಧರ್ಮಗುರುಗಳಿಗೆ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿಯಾಗಿ ನಮಸ್ಕರಿಸೋದಾಗಿರ್ಬೋದು, ಅದರ ಜೊತೆಗೆ ಅವರ ಮಾತನ್ನ ಕೇಳೋದಾಗಿರ್ಬೋದು. ಇನ್ನ ಹಿಂದೂ ಸಂಘಟನೆಯಲ್ಲಿ ಏನು ಕಡಿಮೆ ಅಲ್ಲ. ಹಿಂದೂ ಕಾರ್ಯಕರ್ತರು ನಾವು ಹಿಂದುತ್ವ ಅನ್ನೋದಕ್ಕೆ ಪ್ರಾಣ ಬೇಕಾದ್ರೂ ಕೂಡ ಕೊಡಕ್ಕೆ ರೆಡಿ ಇರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅವರ ಮನೆಯಲ್ಲಿರುವಂತಹ ತಂದೆ ತಾಯಿಗಳು ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿ. ಇವರಿವರ ಕಚ್ಚಾಟಕ್ಕೆ, ಇವರಿವರ ಆಕ್ರೋಶಕ್ಕೆ ಒಬ್ಬೊಬ್ಬ ಮಗನನ್ನ ಕಳ್ಕೊಂಡಿರುವಂತ ಸಾಕಷ್ಟು ಉದಾಹರಣೆಗಳು. ಈಗ ಮೊನ್ನೆ ಸುಹಾಸ್ ಶೆಟ್ಟಿ ಕೊಲೆ ಆದಂತಹ ಸಂದರ್ಭದಲ್ಲೂ ಕೂಡ ಆ ಮನೆಗೆ ನೆರಳಾಗಬೇಕಾಗಿದ್ದಂತವನು ನೋಡಿ ಬೀದಿ ಹೆಣವಾಗಿ ಹೋಗ್ಬಿಟ್ಟ. ಸೊ ಆ ರೀತಿಯಾಗಿ ಕೋಮು ಪ್ರಚೋದಕರ ಭಾಷಣಗಳಿಗೆ ಕಡಿವಾಣವನ್ನ ಹಾಕಬೇಕಾಗಿದೆ. ಇನ್ನಷ್ಟು ಕೋಮು ಸೂಕ್ಷ್ಮ ಪ್ರದೇಶವಾಗುವತ್ತ ದಕ್ಷಿಣ ಕನ್ನಡ ಜಿಲ್ಲೆ ಸಾಗ್ತಾ ಇದೆ. ಸೊ ಹಾಗಾಗಿ ಕೋಮು ಪ್ರಚೋದಕ ಭಾಷಣಗಳಿಗೆ ಮೊದಲು ಕಡಿವಾಣವನ್ನ ಹಾಕಬೇಕು. ಯಾವಾಗ ಭಾಷಣಗಳಿಗೆ ಕಡಿವಾಣ ಹಾಕ್ತಾರೆ, ಕರಾವಳಿ ಭಾಗದಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಭುಗಿಲೆದ್ದಿದ್ದ ಜನಾಕ್ರೋಶ. ದಕ್ಷಿಣ ಕನ್ನಡ ಜಿಲ್ಲೆಯ ಹತ್ಯಾ ಸರಣಿ ಹೇಗಿದೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ನೋಡಿ, 2003ರಲ್ಲಿ ಶುರುವಾಗುತ್ತೆ. ಮೇ 13ರಂದು MB ಜಬ್ಬಾರ್ ಹತ್ಯೆ ಆಗುತ್ತೆ. 2003 ಡಿಸೆಂಬರ್ 26ಕ್ಕೆ ನರಸಿಂಹ ಶೆಟ್ಟಿಗಾರ್ ಹತ್ಯೆ ಆಗುತ್ತೆ. 2003 ಡಿಸೆಂಬರ್ 28ಕ್ಕೆ ಫಾರೂಕ್ ಹತ್ಯೆ ಆದ್ರೆ 2005ಕ್ಕೆ ಅದರ ಪ್ರತೀಕಾರವಾಗಿ ಜೂನ್ 7ಕ್ಕೆ ಪೊಳಲಿ ಅನಂತು ಹತ್ಯೆ ಆಗುತ್ತೆ. 2006ರಲ್ಲಿ ಡಿಸೆಂಬರ್ 1ಕ್ಕೆ ಸುಖಾನಂದ ಶೆಟ್ಟಿ ಹತ್ಯೆ ಆದ್ರೆ 2009ಕ್ಕೆ ಫೆಬ್ರವರಿ 18 ಕ್ಯಾಂಡಲ್ ಸಂತು ಹತ್ಯೆ ಆಗುತ್ತೆ. ಇನ್ನು 2014 ಮಾರ್ಚ್ 21ಕ್ಕೆ ರಾಜೇಶ್ ಪೂಜಾರಿ ಹತ್ಯೆ ಆಗುತ್ತೆ. 2015 ಸೆಪ್ಟೆಂಬರ್ 7ಕ್ಕೆ ನಾಸಿರ್ ಹತ್ಯೆ ಆಗುತ್ತೆ. 2015 ನವೆಂಬರ್ 12ಕ್ಕೆ ಹರೀಶ್ ಪೂಜಾರಿ ಆದ್ರೆ 2015ಕ್ಕೆ ಅಕ್ಟೋಬರ್ 9ಕ್ಕೆ ಪ್ರಶಾಂತ್ ಪೂಜಾರಿ ಆಗುತ್ತೆ. 2016 ಏಪ್ರಿಲ್ 12ಕ್ಕೆ ರಾಜೇಶ್ ಕೊಟ್ಯಾನ್ ಆದ್ರೆ 2016 ಏಪ್ರಿಲ್ 26ಕ್ಕೆ ಸೈಫಾನ್ ಯಾನೆ ಸಫಾನ್ಸ್ ಆಗುತ್ತೆ. ಇನ್ನು 2017 ಜೂನ್ 21ಕ್ಕೆ ಅಶ್ರಫ್ ಕಲಾಯಿ ಆದ್ರೆ 2017 ಜುಲೈ 4ಕ್ಕೆ ಶರತ್ ಮಡಿವಾಳ ಕೊಲೆಯಾಗುತ್ತೆ. 2018 ಜನವರಿ 3ಕ್ಕೆ ದೀಪಕ್ ರಾವ್, 2018 ಜನವರಿ 3ಕ್ಕೆ ಅಬ್ದುಲ್ ಬಶೀರ್, 2022 ಜುಲೈ 19ಕ್ಕೆ ಮಸೂದ್ ಬೆಳ್ಳಾರೆ, 2022 ಜುಲೈ 26ಕ್ಕೆ ಪ್ರವೀಣ್ ನೆಟ್ಟಾರು. ಅದರ ಪ್ರತೀಕವಾಗಿ 2022ಕ್ಕೆ ಜುಲೈ 28ರಂದು ಫಾಜಿಲ್ ಹತ್ಯೆ ಆಗುತ್ತೆ. 2022 ಡಿಸೆಂಬರ್ 24ಕ್ಕೆ ಅಬ್ದುಲ್ ಜಲೀಲ್ ಹತ್ಯೆ ಆಗುತ್ತೆ. ಇದೆಲ್ಲ ಕೂಡ ಪ್ರತೀಕಾರದ ಹಾದಿ. 2025 ಏಪ್ರಿಲ್ 27ಕ್ಕೆ ಅಶ್ರಫ್ ಹತ್ಯೆ ಆಗುತ್ತೆ. 2025 ಮೇ 1ಕ್ಕೆ ಅದರ ಪ್ರತೀಕಾರವಾಗಿ ಸುಹಾಸ್ ಶೆಟ್ಟಿ ಕೊಲೆಯಾಗುತ್ತೆ. 2025 ಮೇ 28 ಅಬ್ದುಲ್ ರಹೀಂ ಕೊಲೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಒಂದಾದ ನಂತರ ಒಂದು ಹತ್ಯೆಗಳು, ಕೋಮು ಗಲಭೆಗಳು, ಮತೀಯ ಸಂಘರ್ಷಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬಹಳಷ್ಟು ರೀತಿಯಲ್ಲಿ ಈಗ ಪ್ರಖ್ಯಾತಿ ಆಗ್ತಿದೆ. ಅಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಅವರವರ
ಕೆಲವೊಂದಿಷ್ಟು ದ್ವೇಷದ ವಿಚಾರವಾಗಿ ಅಮಾಯಕ ಜೀವಗಳು ಬಲಿಯಾಗ್ತಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಒಂದ್ ಕಡೆ ಕೋಮು ಗಲಭೆ, ಮತೀಯ ಒಂದು ಗಲಭೆಗಳು ಕೂಡ ಸಾಕಷ್ಟು ಸೃಷ್ಟಿ ಆಗಿರ್ತಕ್ಕಂಥದ್ದು. ಹಲವಾರು ಸಮಾವೇಶಗಳಿಗೆ ಸಾಕ್ಷಿ ಆಗ್ತವೆ, ಸಂಘಟನೆಗಳಿಗೆ ಸಾಕ್ಷಿ ಆಗ್ತವೆ. ಒಂದಿಷ್ಟು ಭಾಷಣಗಳ ಪ್ರಚೋದನಾತ್ಮಕವಾಗಿ ಒಂದಿಷ್ಟು ಭಾಷಣಗಳನ್ನ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಹತ್ಯೆಗಳ ಮೇಲೆ ಹತ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಆದ್ರೆ ಎಲ್ಲ ಒಂದ್ ಕಡೆ ಸರ್ಕಾರಗಳು ಕೂಡ ಈ ಹತ್ಯೆಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದನ್ನ ತಡೆಯುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ವಿಫಲವಾಗ್ತಾ ಇದೆನೋ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಇದನ್ನ ಅನುಷ್ಠಾನ ಮಾಡ್ತಿದೆ ಸರ್ಕಾರ, ಪೊಲೀಸ್ ಇಲಾಖೆ ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಪ್ರಶ್ನೆ ಮೂಡ್ತಾ ಇದೆ. ಪ್ರಮುಖವಾಗಿ ರೂಪ, ಈಗ ಸಿಎಂ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ 3 ಹತ್ಯೆಗಳು ಕೂಡ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆದಂತ ಸಂದರ್ಭದಲ್ಲಿ ಇಡೀ ಹಿಂದೂ ಪರ ಸಂಘಟನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ಗೆ ಕರೆ ಕೊಟ್ರು. ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಹೋಗಿ ಅಲ್ಲಿ ಭೇಟಿ ಕೂಡ ಕೊಟ್ರು. ಸೊ ಆ ಒಂದು ಘಟನೆ ಆದ ಬಳಿಕ ಮತ್ತೆ ಇದೀಗ ಒಂದು ಹತ್ಯೆ ಕೂಡ ಆಗಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ನಿನ್ನೆ ಆಗಿರ್ತಕ್ಕಂಥ ಈ ಹತ್ಯೆ ಕೂಡ ಪ್ರಮುಖವಾಗಿ ಈಗಾಗಲೇ ಅಬ್ದುಲ್ ರಹಮಾನ್ ಅಂತಕ್ಕಂಥವ್ರು ಕೊಲೆ ಆಗಿರ್ತಕ್ಕಂಥ, ಅಂದ್ರೆ ಸುಹಾಸ್ ಶೆಟ್ಟಿ ಅವರ ಕೊಲೆ ಆದ ಬಳಿಕ ಒಂದು ಹಿಂದೂ ಪರ ಸಂಘಟನೆಗಳು ಒಂದು ಸಮಾವೇಶನ ಮಾಡ್ತವೆ. ಆ ಸಮಾವೇಶದಲ್ಲಿ ಪ್ರಚೋದನಾತ್ಮಕವಾಗಿರ್ತಕ್ಕಂಥ ಹೇಳಿಕೆಗಳನ್ನ, ಭಾಷಣವನ್ನ ಮಾಡಿದಂತ ಸಂದರ್ಭದಲ್ಲಿ ಅದು ಅದಾದ ಮಾರನೇ ದಿನವೇ ಈ ರೀತಿಯಾಗಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಟ್ಟಾರೆಯಾಗಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದ್ ಕಡೆ ಹಿಂದೂ ಪರ ಸಂಘಟನೆಗಳು, ಇನ್ನೊಂದು ಕಡೆ ಮುಸ್ಲಿಂ ಸಂಘಟನೆಗಳು, ಈ ಎರಡೂ ಸಂಘಟನೆಗಳ ಏನು ಸಮುದಾಯಗಳ, ಹಿಂದೂ ಸಮುದಾಯ ಮತ್ತೆ ಮುಸ್ಲಿಂ ಸಮುದಾಯ ಏನಿದಾವೆ, ಈ ಎರಡೂ ಸಮುದಾಯದ ಕೂಡ ಒಂದಲ್ಲ ಒಂದು ಹತ್ಯೆಗಳು ಕೂಡ ಆಗ್ತಾ ಇದ್ದಾವೆ. ಆದ್ರೆ ಅಲ್ಲಿರ್ತಕ್ಕಂಥ ಏನು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಲಿ, ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗ್ಲಿ ಅದನ್ನ ಕೋಮು ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಾ ಇದ್ದಾರೇನೋ ಅನ್ನುವಂಥದ್ದು. ಯಾಕಂತಂದ್ರೆ ನಾವು ಪಟ್ಟಿಯನ್ನ ನೋಡ್ತಾ ಹೋದ್ರೆ ಬಿಜೆಪಿಯ ಸರ್ಕಾರದ ಅವಧಿಯಲ್ಲೂ ಕೂಡ ಸಾಕಷ್ಟು ಹತ್ಯೆಗಳಾಗಿದ್ದಾವೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಹತ್ಯೆಗಳಾಗಿದ್ದಾವೆ. ಅಂದ್ರೆ ಯಾವುದೇ ಸರ್ಕಾರ ಬಂದ್ರೂ ಸಹಿತ ಈ ಕೋಮುವಾದ, ಈ ಗಲಭೆ, ಈ ಸೃಷ್ಟಿಗಳನ್ನ ನಿಲ್ಸ್ಲಿಕ್ಕೆ ಆಗ್ತಾ ಇಲ್ಲ, ಹತ್ಯೆಗಳನ್ನ ನಿಲ್ಸೋದಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಮುಸ್ಲಿಂ ಸಂಘಟನೆಗಳ ಒಂದ್ ಕಡೆ ಅವು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾರೆ. ಅಲ್ಲಿ ಮುಸ್ಲಿಂ ಸಮುದಾಯದಿಂದ ಏನಾದ್ರೂ ಹತ್ಯೆ ಆದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ಬೋದು, ಬೇರೆ ಬೇರೆ ನಾಯಕರು ಹೋಗಿ ಭೇಟಿ ಕೊಡ್ತಾರೆ. ಇತ್ತ ಹಿಂದೂ ಪರ ಸಂಘಟನೆ ಏನಾದ್ರೂ ಹತ್ಯೆ ಆದ್ರೆ ಬಿಜೆಪಿ ನಾಯಕರು ಹೋಗಿ ಭೇಟಿ ಕೊಡ್ತಾರೆ, ಒಂದಿಷ್ಟು ಭಾಷಣಗಳನ್ನ ಮಾಡ್ತಾರೆ. ಹೀಗೆ ಒಂದು ಕೋಮುವಾದವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಅದನ್ನ ಶಾಂತಿಯುತವಾಗಿ ಬಗೆಹರಿಸುವಂತ ಪ್ರಯತ್ನ ಇದುವರೆಗೂ ಕೂಡ ಯಾವ ರಾಜಕೀಯ ಪಕ್ಷಗಳು, ಯಾವ ಸರ್ಕಾರಗಳು ಕೂಡ ಮಾಡಿಲ್ಲ ಅನ್ನುವಂಥದ್ದು ಕೂಡ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಜನಸಾಮಾನ್ಯರ ಒಂದು ಆಕ್ರೋಶ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಹತ್ಯೆಗಳನ್ನ ಯಾವ ರೀತಿಯಾಗಿ ಸರ್ಕಾರ ನಿಯಂತ್ರಣ ಮಾಡುತ್ತೆ, ಅಲ್ಲಿರ್ತಕ್ಕಂಥ ಸಮುದಾಯದ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ವಿಫಲವಾಗ್ತಾ ಇದೆಯಾ ರಾಜ್ಯ ಸರ್ಕಾರ? ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಜನಸಾಮಾನ್ಯರು ಕೂಡ ಈಗ ಪ್ರಶ್ನೆ ಕೇಳುವಂತ ಆಗಿದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್.